ಎಲ್ಲರಿಗೂ ನಮಸ್ಕಾರ. ಯೋಜನೆ ಆಧಾರಿತ ಕಲಿಕಾ ಚಟುವಟಿಕೆಗಳು ತರಗತಿ 6 ಗಣಿತ ಅಧ್ಯಾಯ 7 ಭಿನ್ನರಾಶಿಗಳು PBL 5 ಪೂರ್ಣ ಮತ್ತು ಭಾಗಗಳು. ಚಟುವಟಿಕೆ 3 ದಿನಸಿ ಭಿನ್ನರಾಶಿಗಳು. ನಾವು ಉಪಯೋಗಿಸುವ ದಿನಸಿಯಲ್ಲಿ ಯಾವ ರೀತಿಯಾಗಿ ಭಿನ್ನರಾಶಿಗಳನ್ನ ತರಬಹುದು ಅಂತ ಹೇಳಿ ಇಲ್ಲಿ ಚಟುವಟಿಕೆಯಾಗಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹಾಳೆ, ಪೆನ್ನು, ಸ್ಕೆಚ್ ಪೆನ್ನು, ಅಳತೆ ಪಟ್ಟಿ ಇತ್ಯಾದಿ. ಈ ಚಟುವಟಿಕೆಯನ್ನ ತಿಂಗಳ ಮೊದಲೇ ವಾರದಲ್ಲಿ ನಾವು ಶುರು ಮಾಡ್ಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳ್ಬಹುದು. ಪ್ರತಿ ವಿದ್ಯಾರ್ಥಿಗೂ ಈ ಒಂದು ಆಕ್ಟಿವಿಟಿ ಮಾಡೋದು ಕಷ್ಟ ಆಗಿತ್ತು ಅಂತಂದ್ರೆ ಸ್ಕೂಲ್ ಲೆವೆಲ್ ಅಲ್ಲೇ ನಾವು ಈ ಒಂದು ಆಕ್ಟಿವಿಟಿಯನ್ನ ಮಾಡಿಸಬಹುದು. ಪೋಷಕರ ಹಿರಿಯರ ಸಹಾಯವನ್ನ ಇಲ್ಲಿ ವಿದ್ಯಾರ್ಥಿಗಳು ಪಡೆದುಕೊಂಡು ತಮ್ಮ ಮನೆಯಲ್ಲಿರುವ ದಿನಸಿ ವಸ್ತುಗಳಂತಾನೆ ತೆಗೆದುಕೊಳ್ಳೋಣ. ಇಲ್ಲಿ ವಸ್ತುಗಳ ಅಂದಾಜು ಪ್ರಮಾಣವನ್ನ ಈ ಕೆಳಗೆ ತೋರಿಸಿರುವ ಕೋಷ್ಟಕವನ್ನ ರಚನೆ ಮಾಡಿ ಅಲ್ಲಿ ಬರಿಬೇಕಾಗ್ತದೆ. ಅಕ್ಕಿ 1ನೇ ದಿನ ಎಷ್ಟಿದೆ ಅಂತ ಹೇಳಿ ಇಲ್ಲಿ ಬರಿಬೇಕು. 3 ದಿನಗಳು ಕಳೆದ ಮೇಲೆ ಅಕ್ಕಿ ಎಷ್ಟು ಉಳಿಯಿತು ಅಂತ ಹೇಳಿ ಮಕ್ಕಳು ಬರಿಬೇಕಾಗತ್ತೆ. ಹೀಗೆ 1ನೇ ದಿನದ ಅಂದಾಜು ಪ್ರಮಾಣ ಮತ್ತು 4ನೇ ದಿನದ ಅಂದಾಜು ಪ್ರಮಾಣ ಬರೆದ ಮೇಲೆ ಬಳಕೆಯನ್ನ ಅವರು ಕಂಡು ಹಿಡಿಬೇಕಾಗುತ್ತೆ. ಬಳಕೆಯನ್ನ ಕಂಡು ಹಿಡಿದ ಮೇಲೆ ಭಿನ್ನರಾಶಿ ರೂಪವನ್ನ ಅವರು ಇಲ್ಲಿ ರಚನೆ ಮಾಡಬೇಕಾಗುತ್ತೆ. ಬಳಕೆಯಾದ ಪ್ರಮಾಣ ಡಿವೈಡೆಡ್ ಬೈ 1ನೇ ದಿನದ ಅಂದಾಜು ಪ್ರಮಾಣ. ಇದನ್ನ ಮಾಡಿದಾಗ ಒಂದು ಭಿನ್ನರಾಶಿಯಲ್ಲಿ ನಾವು ರಚನೆ ಮಾಡಬಹುದು. ಇದೇ ರೀತಿಯಾಗಿ ಪ್ರತಿ ಒಂದು ಐಟಮ್ಗೂ ನಾವಿಲ್ಲಿ ಭಿನ್ನರಾಶಿಗಳನ್ನ ರಚಿಸಲಿಕ್ಕೆ ಒಂದೊಂದು ಗುಂಪಿಗೂ ಹೇಳಬಹುದು, ಇಲ್ಲ ಅಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಯು ಮಾಡಬಹುದು. ಬಳಸಿದ ವಸ್ತುಗಳ ಭಿನ್ನರಾಶಿಯನ್ನು ನೀವು ಯಾವ ರೀತಿಯ ಭಿನ್ನರಾಶಿಗಳನ್ನಾಗಿ ಪಡೆಯುತ್ತೀರಿ ಅಂತಂದಾಗ ಸಮ ಭಿನ್ನರಾಶಿಗಳೇ ಆಗಿರುತ್ತವೆ. ಈ ಭಿನ್ನರಾಶಿಯು ಯಾವಾಗಲೂ ಒಂದೇ ರೀತಿಯಾಗಿರುತ್ತದೆ ಅಂತಂದಾಗ ಯಾವಾಗಲೂ ಒಂದೇ ರೀತಿ ಆಗಿರೋದಿಲ್ಲ. ಬಳಕೆ ಪ್ರಮಾಣದ ಮೇಲೆ ಈ ಭಿನ್ನರಾಶಿಗಳ ಬೆಲೆ ಚೇಂಜ್ ಆಗ್ತಾ ಇದೆ. ಬಳಸಿದ ಭಿನ್ನರಾಶಿ ವಿಷಮ ಭಿನ್ನರಾಶಿಯಾಗಿದ್ದರೆ ಏನಾಗುತ್ತದೆ? ವಿಷಮ ಭಿನ್ನರಾಶಿ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವಿಲ್ಲಿ 1ನೇ ದಿನ ಎಷ್ಟು ಪ್ರಮಾಣ ಮನೆಯಲ್ಲಿ ಇರುತ್ತೋ ಅದೇ ಪ್ರಮಾಣದಲ್ಲಿ ವಸ್ತುಗಳನ್ನು ನಾವು ಬಳಸ್ಕೊಂತ ಹೋಗಿರ್ತೀವಿ. ಹಾಗಾಗಿ ಯಾವಾಗ್ಲೂ ಸಮ ಭಿನ್ನರಾಶಿಗಳನ್ನೇ ಇಲ್ಲಿ ಬರೀಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಮಕ್ಕಳಿಗೆ ನಾವಿಲ್ಲಿ ಹೇಳ್ಬೇಕಾಗತ್ತೆ. ವಿಸ್ತರಿತ ಚಟುವಟಿಕೆಯಲ್ಲಿ 4ನೇ ದಿನದ ಅಂದಾಜು ಪ್ರಮಾಣವು 1ನೇ ದಿನದ ಅಂದಾಜು ಪ್ರಮಾಣಕ್ಕಿಂತ ಹೆಚ್ಚಿರಲು ಸಾಧ್ಯವೇ ಅಂತ ಒಂದು ಪ್ರಶ್ನೆ ಇದೆ. ಅದು ಸಾಧ್ಯವಿಲ್ಲ. ಯಾಕೆ ಅಂತಂದ್ರೆ ನೀವು ಮಕ್ಕಳನ್ನ ಕೇಳಿ ಚರ್ಚೆಯನ್ನ ಮಾಡಬಹುದು. ಮೇಲಿನ ಕೋಷ್ಟಕದಲ್ಲಿನ ಭಿನ್ನರಾಶಿಯ ಮೌಲ್ಯವು 1ಕ್ಕೆ ಸಮನಾಗಿದ್ದರೆ ಸನ್ನಿವೇಶವನ್ನ ವಿವರಿಸಿ. ಫಾರ್ ಎಕ್ಸಾಂಪಲ್ 10 kg ಅಕ್ಕಿಯನ್ನ ನಾವು 3ನೇ ದಿನ ಅನ್ನುವಷ್ಟಕ್ಕೆ 10 kg ಖಾಲಿ ಮಾಡಿದಾಗ ನಮ್ಗೆ ಏನಾಗುತ್ತೆ? ಭಿನ್ನರಾಶಿ 1 ಅಂತ ಹೇಳಿ ಬರುತ್ತೆ. ನನ್ನ ರಚನೆ ವಿದ್ಯಾರ್ಥಿಗಳ ತಮ್ಮ ಕಲ್ಪನಾತ್ಮಕ ಏನಾದರೂ ಇದ್ದ ಅದನ್ನ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ರಚನಾತ್ಮಕ ಆಲೋಚನೆಗಳನ್ನ ಈ ಒಂದು ಸ್ಪೇಸ್ ಅಲ್ಲಿ ಬರೀಬಹುದಾಗಿದೆ. ಇಲ್ಲಿ ಸ್ವ ಮೌಲ್ಯಮಾಪನ ಪ್ರಶ್ನೆಗಳನ್ನ ಕೇಳಲಾಗಿದೆ. ಈ ಎಲ್ಲಾ ಪ್ರಶ್ನೆಗಳನ್ನ ಉತ್ತರಿಸಿ ವಿದ್ಯಾರ್ಥಿಗಳು ಉತ್ತರವನ್ನ ಈ ಒಂದು OMR ಶೀಟ್ ಅಲ್ಲಿ ಪ್ರಶ್ನೆಗಳ ಮುಂದೆ ಆ ಒಂದು ಉತ್ತರಕ್ಕೆ ಡೈರೆಕ್ಟ್ ಮಾಡುವುದರ ಮೂಲಕ ಉತ್ತರಿಸಬಹುದಾಗಿದೆ. ಧನ್ಯವಾದಗಳು.